ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೊಂದು ಕಡೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ಅವರ ಬಳಿ ರಾಜೀನಾಮೆ ಕೇಳಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಹೇಳ್ತಾ ಇರೋದು SIT ವರದಿ ಬಂದ ಬಳಿಕ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಆಮೇಲೆ ನಾಗೇಂದ್ರ ಅವರ ಬಳಿಯಿಂದ ವಿವರಣೆ ಕೂಡ ಕೇಳಿಲ್ಲ, ನಾಗೇಂದ್ರ ಅವರಿಂದ ಯಾವ ಬೆದರಿಕೆಯೂ ಇಲ್ಲ. ಸೊ ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ಲಿ ವೀಕ್ಷಕರೇ, ಭಾಳ ನೀವು ಅರ್ಥ ಮಾಡ್ಕೋಬೇಕು. SIT ವರದಿ ಇನ್ನೂ ಬಂದಿಲ್ಲ. CM ಕಾಲ ತಳ್ತಾ ಇದ್ದಾರೆ. CMಗೆ ಗೊತ್ತಿದೆ ಇದು ಇವರ ಕುತ್ತಿಗೆಗೆ ಬರುತ್ತೆ ಅಂತ ಗೊತ್ತಿದೆ CMಗೆ, ಆದರೆ CM ಕಾಲ ತಳ್ತಾ ಇದ್ದಾರೆ. CM ಯಾಕೆ ಕಾಲ ತಳ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ಇವರಿಗೆ ಗೊತ್ತಿದ್ದೇ ಎಲೆಕ್ಷನ್ ಖರ್ಚಿಗಾಗಿ ಈ ದುಡ್ಡು ಹೋಗಿದ್ದರೆ ರಾಜ್ಯ ನಾಯಕರನ್ನು ಸಂಪರ್ಕ ಮಾಡದೆ, ಕೇಂದ್ರ ನಾಯಕರನ್ನು ಸಂಪರ್ಕ ಮಾಡದೆ ಹೋಗಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ನಾಗೇಂದ್ರ ತನ್ನ ವೈಯಕ್ತಿಕ ತೆವಲು ಅಥವಾ ಭ್ರಷ್ಟಾಚಾರದಲ್ಲಿ ಆ ದುಡ್ಡನ್ನು ತನ್ನ ಅಕೌಂಟ್ಗೆ ಮಾಡಿಸಿಕೊಳ್ಳೋ ಪ್ರಯತ್ನಗಳಾಗಿದ್ದರೆ, ಆದರೆ ಇಲ್ಲಿ ಮತ್ತೊಂದು ಏನಪ್ಪ ಅಂತಂದರೆ, ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡೂ ಆಗಿದೆಯಂತೆ. ಒಂದು ಆರೋಪ ಅಂದರೆ ಎಲೆಕ್ಷನ್ಗೂ ದುಡ್ಡು ಹೋಗಿದೆ, ಜೊತೆಗೆ ಅದರ ಜೊತೆಗೆ ನಮ್ಮದು ಸ್ವಲ್ಪ ಇರಲಿ ಅಂತ ಸ್ವಂತಕ್ಕೂ ಹೋಗಿದೆ ಅನ್ನುವಂಥದ್ದು ಮುಖ್ಯಮಂತ್ರಿ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಯಾವ ಬೆದರಿಕೆನೂ ಇಲ್ಲ, ಯಾವುದೂ ಇಲ್ಲ, ನಾವು ರಾಜೀನಾಮೆ ಕೇಳುವುದಿಲ್ಲ. ಮೊನ್ನೆ ಆಗಿರೋದಲ್ಲ, ಮೊನ್ನೆ SIT ಅವರು ವರದಿ ಏನು ಕೊಡ್ತಾರೆ ಅಂತ ನೋಡೋಣ. ವರದಿ ಕೊಟ್ಟಮೇಲೆ ವಿಲ್ ಟೇಕ್ ಇಟ್. ಯಾವ ಬೆದರಿಕೆನೂ ಇಲ್ಲ, ಯಾವುದೂ ಇಲ್ಲ, ನಾವು ರಾಜೀನಾಮೆ ಕೇಳುವುದಿಲ್ಲ. ಮೊನ್ನೆ ಆಗಿರೋದಲ್ಲ, ಮೊನ್ನೆ SIT ಅವರು ವರದಿ ಏನು ಕೊಡ್ತಾರೆ ಅಂತ ನೋಡೋಣ. ವರದಿ ಕೊಟ್ಟಮೇಲೆ ವಿಲ್ ಟೇಕ್ ಇಟ್. ಯಾವ ಬೆದರಿಕೆನೂ ಇಲ್ಲ, ಯಾವುದೂ ಇಲ್ಲ, ನಾವು ರಾಜೀನಾಮೆ ಕೇಳುವುದಿಲ್ಲ. ಮೊನ್ನೆ ಆಗಿರೋದಲ್ಲ, ಮೊನ್ನೆ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.